ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತಿನ ದಿನ ಕರ್ನಾಟಕ ಟಿ ಎಕ್ಸಾಮ್ 2025ರಲ್ಲಿ ಗಣಿತದ ಕ್ವಶನ್ ಹೇಗೆ ಬರ್ಬೋದು, ಜೊತೆಗೆ ಆ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಾಬೆಬಲ್ ಕ್ವಶನ್ಸ್ ಮಾಡೆಲ್ ಪೇಪರ್ನಲ್ಲಿ ಬಂದಿರುವಂತಹ ಕ್ವಶನ್ಸ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದು ಕೊನೆಯ ಹಂತ. ಇನ್ನು 2-3 ದಿನದಲ್ಲಿ ನೀವು ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಕೊನೆಯ ಪ್ರಿಪರೇಷನ್ಗಾಗಿ ಮಾಡೆಲ್ ಕ್ವಶನ್ ಅಲ್ಲಿ ಬರುವಂತಹ ಗಣಿತದ ಕ್ವಶನ್ಗಳನ್ನ ಇವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಓಕೆ, ನೋಡಿ, 1ನೇ ಕ್ವಶನ್ ಏನ್ ಹೇಳುತ್ತೆ, 1ರಿಂದ 5ರವರೆಗಿನ ಎಲ್ಲಾ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಏನರ್ಥ? 1ರಿಂದ 5 ತನಕ ಬರೋ ಸಂಖ್ಯೆಗಳು ಯಾವ್ಯಾವು? 1, 2, 3, 4, 5. ಈ ಎಲ್ಲಾ ಸಂಖ್ಯೆಗಳಿಂದ ಭಾಗ ಆಗುವ ಈ ಸಂಖ್ಯೆಯಲ್ಲಿ ಯಾವ್ದು ಬರುತ್ತೆ ಅಂತ ಕನಿಷ್ಠ ಸಂಖ್ಯೆ ಆಗಿರ್ಬೇಕು. ಮತ್ತೆ 1ರಿಂದ 2ರಿಂದ 3ರಿಂದ 4ರಿಂದ 5ರಿಂದ ಎಲ್ಲಾ ಸಂಖ್ಯೆಯಿಂದನೂ ಭಾಗ ಆಗ್ಬೇಕು. ಯಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನೀವೇನ್ ಮಾಡ್ಬೇಕಂದ್ರೆ ಎಲ್ಲಾ ಸಂಖ್ಯೆಗಳ ಲಾಸ ಕಂಡು ಹಿಡಿದ್ಬಿಟ್ರೆ ಸಿಕ್ಬಿಡುತ್ತೆ ಆನ್ಸರ್. ಲಾಸ ಕಂಡು ಹಿಡಿಯೋದು ಹೇಗೆ? ಪ್ರತಿ ಸಂಖ್ಯೆಗಳ ಅಪವರ್ತನಗಳನ್ನ ಬರಿತಾ ಹೋಗ್ತೀರಾ. 1ರ ಅಪವರ್ತನ 1, 2ರ ಅಪವರ್ತನ 2, 3ರ ಅಪವರ್ತನ 3. ಇವೆಲ್ಲವೂ ಕೂಡ ಏನಂತ ಕರಿತೀವಿ ನೀವು? ಅವಿಭಾಜ್ಯ ಅಪವರ್ತನಗಳು. ಇನ್ನು 4 ಬಂದು ವಿಭಾಜ್ಯ ಆಗಿರೋದ್ರಿಂದ 2 × 2 ಬರುತ್ತೆ. ಹಾಗೇನೆ 5 ಅದು ಕೂಡ ವಿಭಾಜ್ಯ ಅಪವರ್ತನ. ಓಕೆನಾ? ಈಗ ಈ ಎಲ್ಲಾ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು 2 1 ಇಲ್ಲಿ 2 ಇದೆ. ಬಟ್ ಎಲ್ಲಾ ಕಡೆನೂ ಕೂಡ ಸಾಮಾನ್ಯವಾಗಿ ಯಾವುದೂ ಇಲ್ಲ. ಹಾಗಾಗಿ ಬರುವ ಎಲ್ಲಾ ಅಪವರ್ತನಗಳನ್ನ ಗುಣಾಕಾರ ಮಾಡಿದ್ರೆ ಅದು ಲಾಸಹ ಆಗಿರುತ್ತೆ. ನೋಡಿ, 1 × 2, 2 × 3, ಹಾಗೇನೆ 3 × 2 ಬಾರಿ ಬಂದಿರೋದ್ರಿಂದ 2, ಆ 2ಅನ್ನ ಒಂದ್ಸರಿ ಮಾತ್ರ ತಗೊಳ್ತೀರಾ. 1 2 2, 2 3 6, 6 2 12, 12 5 60 ಬರುತ್ತೆ. 1 2 3 4 5 ಇವೆಲ್ಲವುಗಳ ಲಾಸ ಬಂದು 60. ಹಾಗಾಗಿ ಆಪ್ಷನ್ 2ರಲ್ಲಿದೆ. ಇದರ ಅರ್ಥ ಏನು? ಈ ಎಲ್ಲಾ ಸಂಖ್ಯೆಗಳಿಂದ ಭಾಗವಾಗುವ ಸಂಖ್ಯೆ ಇವಿಷ್ಟರಲ್ಲಿ ಯಾವುದಪ್ಪ ಅಂದ್ರೆ ಅದು 60 ಅಂತ ಅರ್ಥ. ಓಕೆನಾ? ಹಾಗಿದ್ರೆ 80 ಕೂಡ ಆಗತ್ತೆ. ಆದ್ರೆ ಚಿಕ್ಕ ಸಂಖ್ಯೆ ಕನಿಷ್ಠ ಸಂಖ್ಯೆ ಕೇಳಿರೋದ್ರಿಂದ 80 60ರಲ್ಲಿ ಕನಿಷ್ಠ ಸಂಖ್ಯೆ ಯಾವ್ದಾಗತ್ತೆ? 60 ಆಗತ್ತೆ. ಹಾಗಾಗಿ ನೀವು 60ಅನ್ನ ಉತ್ತರ ಅಂತ ಹೇಳಿ ಆಯ್ಕೆ ಮಾಡ್ತೀರಾ. ಇನ್ನ 2ನೇ ಕ್ವಶನ್ ಬಂದ್ಬಿಟ್ಟು ವರ್ಗ ಬಹುಪದೋಕ್ತಿಯ x² + 3x + k ನ ಒಂದು ಶೂನ್ಯವು 2 ಆದರೆ k ನ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ನೋಡೋದಾದ್ರೆ ನೋಡಿ, ಇಲ್ಲಿ ಕೊಟ್ಟಿರುವ ಶೂನ್ಯವನ್ನ ಏನ್ ಕೊಟ್ಟಿದಾರಲ್ಲ, ಆ ಕೊಟ್ಟಿರುವ ಶೂನ್ಯ 2 ಅಂತ ಹೇಳಿದ್ರೆ ಅದರ ಅರ್ಥ ಇಲ್ಲಿ x ನ ಬೆಲೆ 2 ಅಂತ ಅರ್ಥ. ಸೊ x ನ ಬೆಲೆ 2 ಆಗಿರೋದ್ರಿಂದ x ಇರುವ ಜಾಗದಲ್ಲಿ 2ಅನ್ನ ಹಾಕಿದಾಗ 2ರ ವರ್ಗ x² ಅಂದ್ರೆ 2² + 3 × 2 + k. 2 2 4, 3 2 6, 4 6 10 ಬರುತ್ತೆ. = 0 ಅಂತ ತಗೊಳ್ತೀವಲ್ಲಿ. ಶೂನ್ಯ ಅಂತ ಕೊಟ್ಟಿರೋದ್ರಿಂದ 0 ಅಂತ ತಗೊಳ್ಬೇಕು ನೀವು. 10ಅನ್ನ ಈಕ್ವಲಿಂದ ಆ ಕಡೆ ಕಳಿಸಿದ್ರೆ -10 ಬರುತ್ತೆ. ಅದರ ಅರ್ಥ k ನ ಬೆಲೆ -10. ಆಪ್ಷನ್ 2ರಲ್ಲಿರುವಂತಹ ಉತ್ತರವನ್ನ ಆಯ್ಕೆ ಮಾಡಬೇಕಾಗತ್ತೆ. 3ನೇ ಕ್ವಶನ್, cos of a + b = 0. ಹಾಗಾದರೆ sin a ಗೆ ಸಮಾನ ಆದುದು ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಏನ್ ಹೇಳ್ಬೋದು ಅಂದ್ರೆ cos of a + b = 0 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕಾಸ್ ನಮಗೆ ಗೊತ್ತಿರ್ತಕ್ಕಂಥದ್ದು ಕಾಸ್ ಟೀಟಾದ ಬೆಲೆ 0 ಯಾವಾಗಿರುತ್ತೆ ಅಂದ್ರೆ ಟೀಟಾಗೆ 90 ಡಿಗ್ರಿ ಇದ್ದಾಗ ಕಾಸ್ ಟೀಟಾದ ಬೆಲೆ 0 ಬರುತ್ತೆ. ಸೊ ಈ ಕಾಸ್ ಟೀಟಾದ ಬೆಲೆ 0 ಅಂತ ತಿಳ್ಕೊಂಡ್ರೆ a + b ಯ ಜಾಗದಲ್ಲಿ ಏನಿರಬೇಕು? 90 ಡಿಗ್ರಿ ಇರಬೇಕು. ಅದರ ಅರ್ಥ a + b = 90 ಡಿಗ್ರಿ. ಸೊ a + b = 90 ಡಿಗ್ರಿ ಅಂತ ಹೇಳಿದ್ರೆ a = ಏನಾಗುತ್ತೆ? b ನ ಆ ಕಡೆ ಕಳಿಸಿದ್ರೆ -b ಆಗತ್ತೆ. ಅಲ್ಲಿಗೆ ನೀವು sin a ಕೇಳಿದಾರ ಅಲ್ವಾ? ಸೊ sin a ನ ಏನಂತ ತಗೊಳ್ಬಹುದು? ಸಾಮಾನ್ಯವಾಗಿ ನಾವು ಒಂದು ನಿಯಮದ ಆಧಾರದ ಮೇಲೆ sin a ನ ನಾವು sin 90 ಡಿಗ್ರಿ -b ಅಂತ ಇಲ್ಲಿ ವ್ಯಾಲ್ಯೂ ಅನ್ನ ತಗೊಂಡಿದ್ದೀವಿ. sin 90 ಡಿಗ್ರಿ -b ಇದ್ರೆ ಅದನ್ನ ನಾವು cos b ಅಂತ ಹೇಳಿ ಹೇಳ್ಬೋದು. ಇದು ಕೂಡ ನಿಯಮದ ಆಧಾರದ ಮೇಲೆ ಬರುತ್ತೆ. ಹಾಗಾಗಿ sin a ದ ಬೆಲೆ ಯಾವುದಕ್ಕೆ ಸಮ ಇರುತ್ತೆ? cos b ಗೆ ಸಮ ಇರುತ್ತೆ. 1ನೇ ಆಪ್ಷನ್ ಅಲ್ಲಿ ಇರುವಂತಹ ಉತ್ತರವನ್ನ ಆಯ್ಕೆ ಮಾಡ್ತೀರಾ. ಇದರಲ್ಲಿ 4ನೇ ಕ್ವಶನ್ ಏನ್ ಹೇಳುತ್ತೆ, ನಿಯಮಿತ ಬಹುಭುಜಾಕೃತಿಯ ಪ್ರತಿಯೊಂದು ಒಳಕೋನದ ಅಳತೆಯು 120 ಡಿಗ್ರಿ ಆಗಿದ್ದರೆ
ಬಹುಭುಜಾಕೃತಿಯಲ್ಲಿನ ಕರ್ಣಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿರ್ತಕ್ಕಂಥದ್ದು ಅದು ಯಾವುದೇ ಒಂದು ಬಹುಭುಜಾಕೃತಿಯಾಗಿದ್ರೆ ಆ ಬಹುಭುಜಾಕೃತಿಯಲ್ಲಿ ಬರುವ ಒಳಕೋನ ಮತ್ತು ಬಾಹ್ಯ ಕೋನ ಅಂದ್ರೆ ಹೊರ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಅವ್ರು ಹೇಳ್ತಾರೆ ಒಳಕೋನ 120 ಡಿಗ್ರಿ ಇದೆ ಅಂತ. ಅಲ್ಲಿಗೆ ಒಳಕೋನವನ್ನು ಆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಬಾಹ್ಯ ಕೋನ ಬಂದ್ಬಿಟ್ಟು 180ರಲ್ಲಿ 120 ಕಳೆದ್ರೆ 60 ಡಿಗ್ರಿ ಬರುತ್ತೆ. ಈ ಬಾಹ್ಯ ಕೋನ ಮತ್ತು ಕರ್ಣಗಳಿಗೆ ಸಂಬಂಧಪಟ್ಟಾಗೆ ಕರ್ಣಗಳ ಸಂಖ್ಯೆ ಏನಾಗಿರುತ್ತಪ್ಪ ಅಂದ್ರೆ ಆ ಒಂದು ಬಾಹುವಿನ ಆ ಒಂದು ಏನು ಕೋನಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ 60 ಮಾಡಬೇಕಾಗತ್ತೆ. ಸೊ ಕೋನಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ 60 ಮಾಡಿದ್ರೆ 6 ಬರುತ್ತೆ. ಇದರ ಅರ್ಥ ಏನು? ಅಲ್ಲಿಗೆ ಎನ್ ಅಂತ ಹೇಳಿದ್ರೆ ಏನು? ಬಾಹುಗಳ ಸಂಖ್ಯೆ. ಸೊ ಬಾಹುಗಳ ಸಂಖ್ಯೆ 6 ಇದಾವೆ ಅಂತ ಹೇಳಿದ್ರೆ, ಬಾಹುಗಳ ಸಂಖ್ಯೆ 6 ಇದೆ ಅಂದ್ರೆ ಅದನ್ನ ನಾವು ಷಡ್ಭುಜಾಕೃತಿ ಅಂತ ಕರಿತೀವಿ. ಈ ಷಡ್ಭುಜಾಕೃತಿಯಲ್ಲಿ ಕರ್ಣಗಳ ಸಂಖ್ಯೆ ಎಷ್ಟು ಬರ್ತವೆ ಕೌಂಟ್ ಮಾಡಿದ್ರೆ 1 2 3 ಹಾಗೇನೆ 4 5 6 ಇದಾದ ನಂತರ 7 8 ಇದಾದ ನಂತರ 9. ಈ ರೀತಿ ನೋಡಿದಾಗ ಪ್ರತಿಯೊಂದು ಬಿಂದುವಿನಿಂದ 3 ಕರ್ಣಗಳು ಬರ್ತಾವೆ. ಸೊ ಪ್ರತಿ ಬಿಂದುವಿನಿಂದ 3 ಕರ್ಣಗಳನ್ನು ನಾವು ಕೌಂಟ್ ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ 1 2 3 4 5 6 7 8 9 ಕರ್ಣಗಳು ಬರ್ತಾವೆ ಒಟ್ಟು. ಇನ್ನು ಈ ಕಡೆವನ್ನೆಲ್ಲ ನೋಡಿದಾಗ ಅವು ಕೌಂಟಿಂಗ್ ಆಗಿರುತ್ತೆ ಆಲ್ರೆಡಿ. ಹಾಗಾಗಿ ಒಟ್ಟು ಕರ್ಣಗಳ ಸಂಖ್ಯೆ ಕೇಳಿದಾರೆ ಅವರು. ಆ ಬಹುಭುಜಾಕೃತಿಯಲ್ಲಿ ಬರುವ ಕರ್ಣಗಳ ಸಂಖ್ಯೆ ಬಂದ್ಬಿಟ್ಟು 4 ಅಂತೇಳಿ ನೀವು 9 ಅಂತೇಳಿ 4ನೇ ಆಪ್ಷನ್ ಅನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅದೇ ರೀತಿ 5ನೇ ಕ್ವಶನ್ ನೋಡೋದಾದ್ರೆ 9m ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 3/5 ಇದರಲ್ಲಿನ m ನ ಬೆಲೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಘಾತಾಂಕದ ನಿಯಮಗಳ ಆಧಾರದ ಮೇಲೆ ಇದನ್ನ ಲೆಕ್ಕ ಬಿಡಿಸಬೇಕಾಗತ್ತೆ. 9ರ ಘಾತ m ಡಿವೈಡೆಡ್ ಬೈ 3ರ ಘಾತ -3 ಇದನ್ನ ನಾವು 9ಅನ್ನ 3ರ ಆಧಾರ ಸಂಖ್ಯೆಯ ರೂಪದಲ್ಲಿ ಬರೀಬೇಕು ಅಂದ್ರೆ 3² ಅಂತ ಬರೀಬಹುದು. ಅಲ್ಲಿಗೆ 3/2 ಹೋಲ್ ರೈಸ್ ಟು m, ಈ 3/-3 ಡಿವೈಡೆಡ್ ಬೈ 3/-3 ಇದ್ದಿದ್ದು ಈಕ್ವಲ್ ಇಂದ ಆ ಕಡೆ ಹೋದ್ರೆ 3/3 ಆಗುತ್ತೆ. ಓಕೆನಾ? ಈ 3/3 ಅಂತ ಹೇಳಿದ್ರೆ 5ಕ್ಕೆ 3 ಕೂಡಿದ್ರೆ a/m ಇಂಟು a/n ಇದ್ರೆ ಏನ್ ಮಾಡ್ತೀವಿ ನಾವು? a/m + n ಅಂತೇಳಿ ಘಾತಾಂಕದ ನಿಯಮ ಹೇಳುತ್ತೆ. ಹಾಗಾಗಿ 5 3 8 ಬರುತ್ತೆ. ಇಲ್ಲೂ ಕೂಡ ಅಷ್ಟೇ, ಇನ್ನೊಂದು ನಿಯಮ ಏನ್ ಹೇಳುತ್ತೆ? a/m ಹೋಲ್ ರೈಸ್ ಟು n ಅಂತಿದ್ರೆ a/m ಇಂಟು n ಅಂತ ಮಾಡ್ತೀವಿ. ಅದರ ಆಧಾರದ ಮೇಲೆ 2m ಇಸ್ ಈಕ್ವಲ್ ಟು 5 + 3 ಮಾಡಿದ್ರೆ 8. ಎರಡೂ ಕಡೆ ಆಧಾರ ಸಂಖ್ಯೆ ಸೇಮ್ ಇರೋದ್ರಿಂದ ಮೇಲ್ಗಡೆ ಇರುವ ಪವರ್ಗಳನ್ನ ಈಕ್ವಲ್ ಅಂತ ತಗೊಂಡ್ರೆ 2 4 8 m ನ ಬೆಲೆ ಏನ್ ಬರುತ್ತೆ? 4 ಬರುತ್ತೆ. ಸೊ ನಿಮಗೆ 3ನೇ ಆಪ್ಷನ್ ಅಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ದಟ್ ಈಸ್ ದ ರೈಟ್ ಆನ್ಸರ್. ಹಾಗೆ 6ನೇ ಕ್ವಶನ್, ಒಂದು ತಂತಿಯಿಂದ 88 ಸೆಂಟಿಮೀಟರ್ ಪರಿಧಿ ಇರುವ ಚೌಕವನ್ನು ಮಾಡಿ ನಂತರ ಅದನ್ನು ವೃತ್ತವನ್ನಾಗಿಸಿದಾಗ ಉಂಟಾದ ವೃತ್ತದ ತ್ರಿಜ್ಯ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಹೇಗ್ ಮಾಡಬಹುದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ತುಂಬಾ ಸಿಂಪಲ್. ಅಲ್ಲಿ 88 ಸೆಂಟಿಮೀಟರ್ ಪರಿಧಿ ಅಂದ್ರೆ ಸುತ್ತಳತೆ ಇರುವಂತ ಒಂದು ಚೌಕವನ್ನ ಏನ್ ಮಾಡಿದ್ದಾರೆ? ವೃತ್ತಾಕಾರವನ್ನಾಗಿ ಮಾಡಿದ್ದಾರೆ. ಅಂದ್ರೆ ಅಲ್ಲಿಗೆ ವೃತ್ತದ ಪರಿಧಿನೂ ಕೂಡ 88 ಸಮ ಆಗುತ್ತೆ. ಹಾಗಾಗಿ ವೃತ್ತದ ಪರಿಧಿ 88 ಆದ್ರೆ ವೃತ್ತದ ಪರಿಧಿ ಕಂಡುಹಿಡಿಯಕ್ಕೆ 2πr ಸೂತ್ರ ಬಳಸ್ತೀವಿ. ಇಲ್ಲಿ 2 ಗೊತ್ತು, ಪೈನ ಸಾಮಾನ್ಯ ಬೆಲೆ ಬಂದ್ಬಿಟ್ಟು 22 ಡಿವೈಡೆಡ್ ಬೈ 7 ಆಗುತ್ತೆ. r ಕಂಡುಹಿಡಿಬೇಕು ಅಂತ ಹೇಳಿದ್ರೆ 88 ಬರ್ಕೊಂಡು ಈ 2 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 2 ಆಗುತ್ತೆ, 22 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 22 ಆಗುತ್ತೆ, 7 ಆ ಕಡೆ ಹೋದ್ರೆ ಇಂಟು 7 ಆಗುತ್ತೆ. ಈಗ ನೀವು ಸುಲಭವಾಗಿ 22 1 22 22 4 88 2 1 2 2 2 4 ಸೊ ದಟ್ 2 ಇಂಟು 7 ಗುಣಾಕಾರ ಮಾಡಿದ್ರೆ 14 ಬರುತ್ತೆ. ಆ ವೃತ್ತದ ತ್ರಿಜ್ಯ ಬಂದ್ಬಿಟ್ಟು 14 ಯೂನಿಟ್ ಅನ್ನ ಹೊಂದಿರುತ್ತೆ, ಅಂದ್ರೆ 14 ಸೆಂಟಿಮೀಟರ್ ಅನ್ನ ಹೊಂದಿರುತ್ತೆ ಅಂತೇಳಿ ನೀವು 6ನೇ ಆಪ್ಷನ್ ಅನ್ನ ಆಯ್ಕೆ ಮಾಡಬೇಕಾಗತ್ತೆ. 7ನೇ ಕ್ವಶನ್ ನೋಡೋದಾದ್ರೆ 43 91 ಮತ್ತು 183ಗಳನ್ನು ಭಾಗಿಸಿದಾಗ ಒಂದೇ ಶೇಷವನ್ನು ಕೊಡುವ ದೊಡ್ಡ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ನೋಡಿ, ಎಲ್ಲಾ ಸಂದರ್ಭದಲ್ಲೂ ಶೇಷ ಒಂದೇ ಬರಬೇಕು. ಯಾವಾಗ 43 91 ಮತ್ತು 183 ಈ ಸಂಖ್ಯೆಗಳನ್ನ ಕೆಳಗಿನ ಯಾವ ಸಂಖ್ಯೆಯಿಂದ ಭಾಗಿಸಿದ್ರೆ ಶೇಷ ಉಳಿತದೆ
ಅದು ಒಂದೇ ಶೇಷ ಬರಬೇಕು. ಪ್ರತಿ ಸಂದರ್ಭದಲ್ಲೂ ಶೇಷ ಒಂದೇ ಬರೋ ರೀತಿಯಲ್ಲಿ ಬರುವಂತಹ ಸಂಖ್ಯೆ ಯಾವುದು ಅಂದಾಗ ನಾವೇನ್ ಮಾಡಬೇಕು ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಗಳನ್ನ ಕಳೆದು ಬರ್ಕೊಳ್ಬೇಕು. ಮೊದಲು ನೋಡಿ 91ರಲ್ಲಿ 43 ಕಳೆದ್ರೆ 48 ಬರುತ್ತೆ. ಹಾಗೆ 183ರಲ್ಲಿ 91 ಕಳೆದ್ರೆ 92 ಬರುತ್ತೆ. ಇನ್ನು ಉಳಿದಿರೋದು 183ರಲ್ಲಿ 43 ಕಳೆದ್ರೆ 140 ಬರುತ್ತೆ. ಈ 48, 92, 140 ಏನಿದಾವಲ್ಲ ಈ ಸಂಖ್ಯೆಗಳು, ಈ ಸಂಖ್ಯೆಗಳ ಮಾಸ ಕಂಡುಹಿಡಿಬೇಕು. ಅಂದ್ರೆ ಇವೆಲ್ಲವುಗಳಲ್ಲೂ ಸಾಮಾನ್ಯವಾಗಿರುವ ಅಪವರ್ತನಗಳನ್ನು ಬರ್ಕೊಳ್ಬೇಕು. 48ರ ಅಪವರ್ತನಗಳು 2 ಇಂಟು 3 ಬರುತ್ತೆ. 92ರ ಅಪವರ್ತನಗಳು 2 ಇಂಟು 23 ಬರುತ್ತೆ. 140ರ ಅಪವರ್ತನಗಳು 2 ಇಂಟು 5 ಇಂಟು 7 ಬರುತ್ತೆ. ಇವಿಷ್ಟರಲ್ಲೂ ಸಾಮಾನ್ಯವಾಗಿರೋದು 2 ಇಲ್ಲೂ 2 ಇದೆ, ಇಲ್ಲಿ 2 ಇದೆ ಅಂದ್ರೆ ಅದರ ಅರ್ಥ ಅದರಲ್ಲಿ 2 ಇಂಟು 2 ಅಂತ ಬರ್ಕೊಳ್ಬಹುದಾಗಿರೋದ್ರಿಂದ ಸಾಮಾನ್ಯವಾಗಿ ಬರುವಂತಹ ಒಂದು ಅಪವರ್ತನ 2 ಅಂದ್ರೆ 4 ಅಂತ ಮಾಸ. ಈ ಎಲ್ಲಾ ಸಂಖ್ಯೆಗಳ ಮಾಸ ಬಂದು 4 ಬರುತ್ತೆ. ಇದರ ಅರ್ಥ ತುಂಬಾ ಸಿಂಪಲ್ಲು. 43ಅನ್ನ 4ರಿಂದ ಭಾಗಾಕಾರ ಮಾಡಿದ್ರೆ 3 ಉಳಿತದೆ ಶೇಷ. ಅದೇ ರೀತಿ 91 ಕೂಡ 4ರಿಂದ ಭಾಗಾಕಾರ ಮಾಡಿದ್ರೆ ಶೇಷ 3 ಉಳಿತದೆ. 183 ಕೂಡ 4ರಿಂದ ಭಾಗಿಸಿದ್ರೆ ಶೇಷ 3 ಉಳಿಯುತ್ತೆ ಅಂತ ಅರ್ಥ ಕೊಡುತ್ತಿದೆ. ಹಾಗಾಗಿ 7ನೇ ಕ್ವಶನ್ಗೆ ಆಪ್ಷನ್ 4ರಲ್ಲಿರುವಂತಹ ಉತ್ತರವನ್ನ ಆಯ್ಕೆ ಮಾಡ್ತೀರಾ. ಹಾಗೆ 8ನೇ ಕ್ವಶನ್ ಹೆಚ್ ಮತ್ತು ಈ ಅಕ್ಷರದಲ್ಲಿ ಸಮಮಿತಿ ರೇಖೆಯ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್. ಸಮಮಿತಿ ಅಂತ ಹೇಳಿದ್ರೆ ಏನಾಗಿರ್ಬೇಕು ಅಂದ್ರೆ ಲಂಬವಾಗಿರ್ಬೇಕು, ರೇಖೆಗಳು ಒಂದಕ್ಕೊಂದು ಲಂಬವಾಗಿರ್ಬೇಕು, ಛೇದಿಸಿರ್ಬೇಕು. ಈ ರೀತಿಯ ಸಂಖ್ಯೆ ರೇಖೆಗಳನ್ನ ಸಮಮಿತಿಯ ರೇಖೆ ಅಂತ ಕರಿತೀವಿ. ಇಲ್ಲಿ ನೋಡಿದಾಗ ಇಲ್ಲಿ ಒಂದಿದೆ, ಇಲ್ಲಿ ಇನ್ನೊಂದು, ಒಟ್ಟು ಎಷ್ಟಿದಾವೆ? 2 ಸಮಮಿತಿಯ ರೇಖೆಗಳಿದಾವೆ. ಯಾವುದರಲ್ಲಿ? ಹೆಚ್ ಅಕ್ಷರದಲ್ಲಿ 2. ಇದೇ ತರ ಈ ನಲ್ಲಿ ಎಷ್ಟಿದಾವೆ ಅಂದ್ರೆ ಒಂದು ಲಂಬ, ಇನ್ನೊಂದು ನೇರ. ಇಲ್ಲಿ ಒಂದು ಮಾತ್ರ ಸಮಮಿತಿಯ ರೇಖೆ ಇದೆ. ಹೆಚ್ ನಲ್ಲಿ 2, ಈ ನಲ್ಲಿ 1. ಸೊ ಆಪ್ಷನ್ 2ರಲ್ಲಿರುವಂತಹ ಉತ್ತರವನ್ನ ಆಯ್ಕೆ ಮಾಡ್ತೀರಾ. ಹಾಗೆ 9ನೇ ಕ್ವಶನ್ ಬಂದ್ಬಿಟ್ಟು ಸಮಬಾಹು ತ್ರಿಭುಜ, ಅದರ ವಿಸ್ತೀರ್ಣ ಮತ್ತು ಅದರ ಸುತ್ತಳತೆ ಸಂಖ್ಯಾತ್ಮಕವಾಗಿ ಸಮವಾಗಿದ್ದರೆ ಅದರ ಬಾಹುವಿನ ಉದ್ದ ಅಂತ ಕೊಟ್ಟಿದ್ದಾರೆ. ನೋಡಿ, ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಸೂತ್ರ ಬಂದ್ಬಿಟ್ಟು √3 / 4 × a² ಅನ್ನೋ ಸೂತ್ರ. ಅದೇ ಸಮಬಾಹು ತ್ರಿಭುಜದ ಸುತ್ತಳತೆ ಕಂಡುಹಿಡಿಯಬೇಕಾದ್ರೆ 3a ಅಂತ ತಗೊಳ್ತೀವಿ. ಇದೊಂದು ತ್ರಿಭುಜ ಅಂದ್ರೆ ತ್ರಿಭುಜದ 3 ಬಾಹುಗಳು ಸಮ ಇದಾವೆ ಅಂದ್ರೆ 3 ಬಾಹುಗಳ ಸುತ್ತಳತೆ 3a ಸಮ ಇರುತ್ತೆ. ಈಗ ನೀವು ಇಲ್ಲಿ ನೋಡಿದಾಗ ಇಲ್ಲಿ ಡೈರೆಕ್ಟ್ ಆಗಿ a² ನ ಈ ಕಡೆ ತಗೊಂಡ್ಬಂದ್ರೆ /a² ಆಯ್ತು. 2a ದಲ್ಲಿ 1a ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ 3 ಉಳಿತದೆ, ಕೆಳಗಡೆ a ಉಳಿತದೆ. ಓರೆ ಗುಣಾಕಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ a × √3 = 4 × 3. ಈಗ ಹೇಗ್ ಬೇಕು ಅಂದ್ರೆ √3 ಆ ಕಡೆ ಕಳಿಸಿ 3ಅನ್ನ 2 ಬಾರಿ √3 × √3 ಅಂತ ತಗೊಳ್ಬಹುದು. ನಮಗೆ ಗೊತ್ತು √3 × √3 ಮಾಡಿದ್ರೆ √3² ಅಂತ ಬರಿತೀವಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬರೀ 3 ಉಳ್ಕೊಳ್ಳುತ್ತೆ. ಈ ತರ ನಾವು ಬರ್ಕೊಳ್ಳೋ ಉದ್ದೇಶ ಇಷ್ಟೇ. ಕೆಳಗಡೆ ಇರುವ ಡಿನಾಮಿನೇಟರ್ ನಲ್ಲಿರುವ √3ನ ಕ್ಯಾನ್ಸಲ್ ಮಾಡಬೇಕು. √3 ಕ್ಯಾನ್ಸಲ್ ಮಾಡಿದ್ರೆ ಫೈನಲಿ ಏನು ಉಳಿತು? 4√3 ಉಳಿತು. ಸೊ ದಟ್ 4√3 ಆಪ್ಷನ್ 4ರಲ್ಲಿರುವಂತಹ ಉತ್ತರವನ್ನ ಆಯ್ಕೆ ಮಾಡ್ತೀರಾ. ಓಕೆನಾ? ನೆಕ್ಸ್ಟ್ 10ನೇ ಕ್ವಶನ್ ಬಂದ್ಬಿಟ್ಟು ಚಿತ್ರ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಚಿತ್ರ ನೋಡಿ ಸುಲಭವಾಗಿ ಪಟ್ಟಂತ ಆನ್ಸರ್ ಹೇಳ್ಬಿಡ್ಬೋದು ನಾವು. ಹೇಗೆ? AB ಮತ್ತು CD ಸರಳ ರೇಖೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ P ಬಂದ್ಬಿಟ್ಟು AD ಮತ್ತು APಗಳು ಛೇದಿಸುವ ಒಂದು ಬಿಂದು. APD ಇಷ್ಟು DPB. ನೋಡಿ, ಇಲ್ಲಿ APD ಇಷ್ಟು DPB ಅಂತ ಕೊಟ್ಟಿದ್ದಾರೆ. DPB 1:2. ಹಾಗಾದರೆ BPCಯ ಅಳತೆ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಅಂದ್ರೆ APD ಎಷ್ಟಿರುತ್ತೆ? ಸಪೋಸ್ ಇದು 30 ಡಿಗ್ರಿ ಇತ್ತು ಅಂದ್ರೆ ಅದರ ಡಬಲ್ ಇದು 60 ಡಿಗ್ರಿ ಇರುತ್ತೆ ಅಂತ ಅರ್ಥ. ಬಟ್ AB ಅನ್ನೋದು ಸರಳ ರೇಖೆ ಆಗಿರೋದ್ರಿಂದ AB ಸರಳ ರೇಖೆಯ ಮೇಲೆ ರಚನೆಯಾದ 2 ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸಪೋಸ್ ಇದನ್ನ ನಾವು ಗೊತ್ತಿಲ್ಲದೆ ಇರೋದ್ರಿಂದ x ಅಂತ ತಗೊಂಡ್ರೆ ಇದು ಏನಾಗತ್ತೆ? ಅವಾಗ 2x ಆಗತ್ತೆ ಕೊಟ್ಟಿರುವ ಅನುಪಾತದ ಆಧಾರದ ಮೇಲೆ. ಸೊ x + 2x ಮಾಡಿದ್ರೆ 180 ಡಿಗ್ರಿ ಬರುತ್ತೆ. x + 2x ಅಂದ್ರೆ 3x. ಸೊ 3ಅನ್ನ ಆ ಕಡೆ ಕಳಿಸಿದ್ರೆ 3 /3 ರಿಂದ 180 ಭಾಗಾಕಾರ ಮಾಡಿದ್ರೆ 60 ಡಿಗ್ರಿ ಬಂತು. ಸೊ ಇದು 60 ಡಿಗ್ರಿ ಇರುತ್ತೆ ಅಂದ್ರೆ ಇದು ಎಷ್ಟಿರುತ್ತೆ? 120 ಡಿಗ್ರಿ ಇರುತ್ತೆ, ಅದರ ಡಬಲ್. ಸೊ ಅವ್ರು ಕೇಳಿದ್ದಾರೆ BPC. ಯಾವುದು BPC ಅಂತ ಹೇಳಿದ್ರೆ BPC ಅಂದ್ರೆ
ಎಕ್ಸ್ 60 ಡಿಗ್ರಿ ಬಂದಿದೆ ಅಂದ್ರೆ ಅದರ ಎದುರುಗಡೆ ಇರುವ ಅಭಿಮುಖ ಬಾಹು ಏನಾಗಿರುತ್ತೆ ಅದು ಕೂಡ 60 ಡಿಗ್ರಿನೇ ಇರುತ್ತೆ. ಹಾಗಾಗಿ ಸೊ BPC ಯ ಬೆಲೆ 60 ಡಿಗ್ರಿ ಬಂದಿದೆ ಅಂದ್ರೆ ಅದರ ಅರ್ಥ ಆಪ್ಷನ್ 4ರಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ನೆಕ್ಸ್ಟ್ 11ನೇ ಕ್ವಶನ್, ಬಹುಪದೋಕ್ತಿ 2x² - bx - 3 ಇದರ ಶೂನ್ಯತೆಗಳು 3 ಮತ್ತು -2 ಆಗಿವೆ. ಹಾಗಾದರೆ ಬಿ ನ ಬೆಲೆಯು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್, ಎರಡು ಶೂನ್ಯತೆಗಳನ್ನು ಅವ್ರು ಕೊಟ್ಟಿದ್ದಾರೆ. ಕೊಟ್ಟಿರುವ ಎರಡು ಶೂನ್ಯತೆಗಳನ್ನ ಒಂದು ಆಲ್ಫಾ ಇನ್ನೊಂದು ಬೀಟಾ ಅಂತ ತಗೊಳ್ಳೋಣ. ಕೊಟ್ಟಿರುವ ಒಂದು ಸಮೀಕರಣವನ್ನ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ನಾವು ಅಪ್ಲೈ ಮಾಡಿದಾಗ ax² + bx + c = 0 ಅಂತ. ಅದರ ಪ್ರಕಾರ ಎ ನ ಬೆಲೆ 2, ಬಿ ನ ಬೆಲೆ -b, ಸಿ ನ ಬೆಲೆ -3. ನಮಗೆ ಗೊತ್ತಿರುವಂತೆ ಎರಡು ಶೂನ್ಯತೆಗಳ ಮೊತ್ತ -b/a ಗೆ ಸಮ ಇರುತ್ತೆ. ಸೂತ್ರ ಇದು. ಆಲ್ಫಾ ಅಂದ್ರೆ 3 ಪ್ಲಸ್ ಬೀಟಾ ಅಂದ್ರೆ -1/2 = -b/a ಅಂದ್ರೆ -b/a ಅಂತ ಹೇಳಿದ್ರೆ ಏನ್ ಹೇಳ್ಬೋದು, ಇಲ್ಲಿ 2 ಅಂತ ತಗೊಳ್ಬಹುದು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3ರಲ್ಲಿ ಅರ್ಧ ಕಳೆದ್ರೆ 2.5 ಬರುತ್ತೆ. ಈ 2 ಈ ಕಡೆ ಬಂದ್ರೆ ಇಂಟು 2 ಆಗುತ್ತೆ. 2 2 4 1 5 /2 ಇಂಟು 2 ಮಾಡಿದ್ರೆ 2 2 ಕ್ಯಾನ್ಸಲ್ ಆಗಿ ಬಿ ನ ಬೆಲೆ ಬಂದ್ಬಿಟ್ಟು 5 ಬರ್ತದೆ. ಸೊ ಆಪ್ಷನ್ 1ರಲ್ಲಿರುವಂತಹ ಉತ್ತರವನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ. ಹಾಗೆ 12ನೇ ಕ್ವಶನ್ ಕೊಟ್ಟಿರುವಂತದ್ದು ಚಕ್ರೀಯ ಚತುರ್ಭುಜ. ಈ ಒಂದು ಚಕ್ರೀಯ ಚತುರ್ಭುಜ ABCD ಯಲ್ಲಿ BC ಬಂದ್ಬಿಟ್ಟು ಚಕ್ರೀಯ ಚತುರ್ಭುಜದಿಂದ ಹೊರಗಡೆ ರೇಖೆಯನ್ನ ವೃದ್ಧಿಸಲಾಗಿದೆ. ಅದಾದ ನಂತರ ಇಲ್ಲಿ ಒಂದು ಕೋನದ ರಚನೆ ಆಗುತ್ತೆ. DCE 100 ಡಿಗ್ರಿ ಬರುತ್ತೆ. ಹಾಗಾದ್ರೆ BAD ಈ ಕೋನದ ಬೆಲೆಯನ್ನ ಕಂಡುಹಿಡಿಯ ಕೇಳಿದ್ದಾರೆ. ವೆರಿ ಸಿಂಪಲ್. ಇಲ್ಲೂ ಕೂಡ ಇದು BC ಅನ್ನುವಂಥದ್ದು BCE ಅನ್ನುವಂಥದ್ದು ಒಂದು ಸರಳ ರೇಖೆ ಅಂದಾಗ ಸರಳ ರೇಖೆಯ ಒಂದು ಕೋನ 100 ಡಿಗ್ರಿ ಇರುತ್ತೆ ಅಂದ್ರೆ ಇನ್ನೊಂದು ಕೋನ 80 ಡಿಗ್ರಿ ಇರುತ್ತೆ. ಒಂದು ಪಾಯಿಂಟ್ ಆಯ್ತಲ್ಲ. ಇದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ ಈ ಎ ಅನ್ನುವಂಥದ್ದು ಸಿ ಅನ್ನುವಂಥದ್ದು ಚಕ್ರೀಯ ಚತುರ್ಭುಜದ ಎರಡು ಅಭಿಮುಖ ಕೋನಗಳು ಏನಾಗಿರ್ತವೆ ಅಥವಾ ವಿರುದ್ಧ ಕೋನಗಳು ಏನಾಗಿರ್ತವೆ ಅಂದ್ರೆ 180 ಡಿಗ್ರಿಗೆ ಸಮ ಇರ್ತವೆ. ಎರಡನ್ನು ಕೂಡಿದ್ರೆ 180 ಡಿಗ್ರಿ ಬರುತ್ತೆ. ಅಲ್ಲಿಗೆ ಇದು ಒಂದು 80 ಡಿಗ್ರಿ ಇದೆ ಅಂದ್ರೆ ಇನ್ನೊಂದೆಷ್ಟಿರುತ್ತೆ, 100 ಡಿಗ್ರಿ ಇರುತ್ತೆ. ವೆರಿ ಸಿಂಪಲ್ ಆಗಿ ನೀವು 3ನೇ ಆಪ್ಷನ್ ಅನ್ನ ಆನ್ಸರ್ ಅಂತೇಳಿ ಸೆಲೆಕ್ಟ್ ಮಾಡ್ಬಿಡ್ಬಹುದು. ಹಾಗೆ 13ನೇ ಕ್ವಶನ್ ನೋಡೋದಾದ್ರೆ ಕಂಸ BCU ಇಲ್ಲಿ ಕೊಟ್ಟಿದಾರಲ್ವಾ, BC ಎನ್ನುವಂಥದ್ದು ಒಂದು ಕಂಸ ವೃತ್ತದ ಕೇಂದ್ರದಲ್ಲಿ ಮತ್ತೆ ಪರಿಧಿಯ ಮೇಲೆ ಚಿತ್ರದಲ್ಲಿ ತೋರಿಸಿರುವಂತೆ ಕೋನಗಳನ್ನು ಉಂಟು ಮಾಡಿದೆ. ಕೋನ BAC 50 ಡಿಗ್ರಿ ಆದರೆ OBC ಈ ಕೋನವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅವರು. ನಮಗೆ ಗೊತ್ತಿರುವಂತೆ 9ನೇ ತರಗತಿಯಲ್ಲಿ ವೃತ್ತಗಳು ಪಾಠದಲ್ಲಿ ಒಂದು ಪ್ರಮೇಯ ಹೇಳುತ್ತೆ. ಏನಪ್ಪಾ ಅಂದ್ರೆ ವೃತ್ತದ ಕೇಂದ್ರದಲ್ಲಿ ಒಂದು ಕಂಸದ ಎರಡು ತುದಿಯಿಂದ ವೃತ್ತದ ಕೇಂದ್ರಕ್ಕೆ ಎಳೆದಾಗ ರಚನೆಯಾದ ಕೋನ ಅದೇ ಎರಡು ಕಂಸದ ತುದಿಯಿಂದ ಪರಿಧಿಯ ಮೇಲೆ ಒಂದು ಬಿಂದುವಿಗೆ ಎಳೆದ ರೇಖೆಗಳಿಂದಾಗಿ ರಚನೆಯಾದ ಕೋನಗಳು ಅವೆರಡನ್ನ ಹೋಲಿಸಿದಾಗ ಪರಿಧಿಯ ಮೇಲೆ ರಚನೆಯಾದ ಕೋನವು ಕೇಂದ್ರದಲ್ಲಿ ರಚನೆಯಾದ ಕೋನದ ಅರ್ಧದಷ್ಟಿರುತ್ತದೆ ಅಂತ ಸೂತ್ರ ಪ್ರಮೇಯ ಹೇಳುತ್ತೆ. ಹಾಗಾಗಿ ಇದು 50 ಡಿಗ್ರಿ ಇದೆ ಅಂದ್ರೆ ಇದೆಷ್ಟಿರುತ್ತೆ, 100 ಡಿಗ್ರಿ ಇರುತ್ತೆ. ಓಕೆನಾ, ಎಷ್ಟಿರುತ್ತೆ ಅದು, 100 ಡಿಗ್ರಿ ಇರುತ್ತೆ. ಇನ್ನ OB ಮತ್ತೆ OC ಈ ವೃತ್ತದ ಎರಡು ತ್ರಿಜ್ಯಗಳು. OB ಮತ್ತೆ OC ಎರಡೂ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ OB ಮತ್ತು OC ಸಮ ಇರ್ತವೆ. ಅದರ ಅರ್ಥ B ಮತ್ತೆ C ಎರಡೂ ಕೋನಗಳು ಸಮ ಇರ್ತವೆ ಅಂತ ಅರ್ಥ. ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. 180 ಡಿಗ್ರಿನಲ್ಲಿ ಇದು ಆಲ್ರೆಡಿ 100 ಡಿಗ್ರಿ ಇದೆ ಅಂದ್ರೆ ಇನ್ನು ಉಳಿದಿರೋದು 80 ಡಿಗ್ರಿ. 80 ಡಿಗ್ರಿಯನ್ನ 2 ಭಾಗ ಮಾಡಿದ್ರೆ 40 ಡಿಗ್ರಿ ಬರುತ್ತೆ. ಹಾಗಾಗಿ ಕೋನ OBC ಯ ಬೆಲೆ 40 ಡಿಗ್ರಿ ಅಂತೇಳಿ ನೀವು 13ನೇ ಕ್ವಶನ್ಗೆ 2ನೇ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬಹುದು. ಅದೇ ರೀತಿ 14ನೇ ಕ್ವಶನ್ ಅನ್ನು ನೋಡಿದಾಗ ಒಂದು ಆಯತಾಕಾರದ ಕೊಠಡಿಯ ಅಳತೆಯು 60 ಮೀಟರ್ ಇಂಟು 30 ಮೀಟರ್ ಆಗಿದೆ. ಈ ಕೊಠಡಿಯ ನೆಲಕ್ಕೆ ಸಂಪೂರ್ಣವಾಗಿ ನೆಲಹಾಸು ಹಾಕಲು ಬೇಕಾಗಿರುವ 20 ಸೆಂಟಿಮೀಟರ್ ಅಳತೆಯ ಚೌಕಾಕಾರದ ನೆಲಹಾಸುಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಠಡಿಯ ಅಳತೆಯನ್ನ ಮೀಟರ್ ಕೊಟ್ಟಿದ್ದಾರೆ, ಬಟ್ ಅದಕ್ಕೆ ಹಾಕಬೇಕಾಗಿರುವ ನೆಲಹಾಸು 20 ಸೆಂಟಿಮೀಟರ್ ಅಳತೆಯ ಚೌಕಾಕಾರ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ನೀವೇನ್ ಮಾಡ್ಕೋಬೇಕು, 60 ಇಂಟು 60 1800 ಬರುತ್ತೆ. ಅದನ್ನ ಡಿವೈಡೆಡ್ ಬೈ 20 ಸೆಂಟಿಮೀಟರ್ ಇಂಟು 20 ಅಂತ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಚೌಕ ಅಂದ್ರೆ ಅದು ಕೂಡ
ಅದರ ಒಂದು ವಿಸ್ತೀರ್ಣ ಬೇಕಂದ್ರೂ ಕೂಡ ಎ ಸ್ಕ್ವೇರ್ ಅಂತ ಬರ್ಕೊಳ್ತೀರಿ. ಈ 60 ಮೀಟರ್ ಅನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ ಇಂಟು 100 ಅಂತ ತಗೊಳ್ಬೇಕು. ಹಾಗೆ 30 ಮೀಟರ್ ಅನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕಾದ್ರೆ ಇಂಟು 100 ಅಂತ ತಗೋಬೇಕು. ಆಗ ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್. 2 5 10 50 ಬಂತು. 2 9 18 ಪಕ್ಕದಲ್ಲಿ 2 0. ಸುಲಭ ರೂಪದಲ್ಲಿ ಬರೆದ್ರೆ 3 ಸೊನ್ನೆಗಳನ್ನು ಬರ್ಕೊಂಡು 9 ಮತ್ತು 5 ಗುಣಾಕಾರ ಮಾಡಿದ್ರೆ 9 5 45 ಎಷ್ಟು ಬಂತು ಅಲ್ಲಿಗೆ 4500 ಬರುತ್ತೆ. ಆಕ್ಚುಲಿ ಕ್ವಶನ್ 3ರಲ್ಲಿ ಇರ್ತಕ್ಕಂಥ ಉತ್ತರವನ್ನ ಆಯ್ಕೆ ಮಾಡ್ತೀರಾ. ನೆಕ್ಸ್ಟ್ 15ನೇ ಕ್ವಶನ್, ಒಂದು ವರ್ಗದ ಬಾಹುವಿನ ಉದ್ದ 12 ಸೆಂಟಿಮೀಟರ್ ಇದ್ದರೆ ಆ ವರ್ಗದ ಕರ್ಣ ಅಂದ್ರೆ ಇಲ್ಲಿ ನಾವು ತಗೊಂಡಿರೋ ಚಿತ್ರದ ಪ್ರಕಾರ ಎಸಿಯ ಉದ್ದ ಕಂಡುಹಿಡಿಯಬೇಕು. ಇದು ವರ್ಗ ಆಗಿರೋದ್ರಿಂದ ಲಂಬಕೋನ ತ್ರಿಭುಜವನ್ನ ಹೊಂದಿರುತ್ತದೆ ಪ್ರತಿ ಬಾಹು. ಈಗ ತ್ರಿಭುಜ ಎಪಿಸಿ ಅಂತ ಆಯ್ಕೆ ಮಾಡಿದ್ರೆ ಅದರಲ್ಲಿ ಕೋನ ಬಿ 90 ಡಿಗ್ರಿ ಇದೆ ಅಂದ್ರೆ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳುತ್ತೆ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತೆ ಅಂತ ಸೂತ್ರ ಹೇಳುತ್ತೆ. ಈ ಒಂದು ಪೈಥಾಗೋರಸ್ನ ಪ್ರಮೇಯಕ್ಕೆ ಅದನ್ನು ಅಪ್ಲೈ ಮಾಡಿದಾಗ ಎಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳ್ತೀವಿ. ಎಸಿ ಸ್ಕ್ವೇರ್ ಅಂದ್ರೆ 12 ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಅಂದ್ರೂ 12 ಸ್ಕ್ವೇರ್. 12ರ ವರ್ಗ 144, ಸೊ ದಟ್ 144 ಪ್ಲಸ್ 144 2 ಬಾರಿ 144 ಬಂದಿದೆ. ಎಸಿಗಿರುವ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ಇದಿಷ್ಟಕ್ಕೂ ರೂಟ್ ಬರುತ್ತೆ. ಆಗ ನಾವು ಇದನ್ನ 144 ಇಂಟು 2 ಅಂತ ಬರ್ಕೊಳ್ಬಹುದು. 144ರ ವರ್ಗಮೂಲ 12 ಆಗಿರೋದ್ರಿಂದ ಅದಕ್ಕೆ ರೂಟ್ ಕ್ಯಾನ್ಸಲ್ ಮಾಡಿ 12 ಹೊರಗಡೆ ಬರ್ಕೊಂಡು ರೂಟ್ ಒಳಗಡೆ 2 ಬರಿತೀವಿ. ಅಂದ್ರೆ ಎಸಿಯ ಅಳತೆ 12 ರೂಟ್ 2 ಮಾನಗಳು ಅಂತ ಅಥವಾ ಸೆಂಟಿಮೀಟರ್ ಆಗಿರೋದ್ರಿಂದ ಸೆಂಟಿಮೀಟರ್ ಅಂತ ಬರಿತೀವಿ. 1ನೇ ಆಪ್ಷನ್ ಅನ್ನ ನೀವು ಸರಿಯಾದ ಉತ್ತರ ಅಂತ ಹೇಳಿ ಆಯ್ಕೆ ಮಾಡಬೇಕಾಗತ್ತೆ. ಅದೇ ರೀತಿ 16ನೇ ಕ್ವಶನ್ ನೋಡೋದಾದ್ರೆ, ಮೂಲ ಬಿಂದುವಿನಿಂದ 3, 4 ಬಿಂದುಗಿರುವ ದೂರ. ತುಂಬಾ ಸುಲಭವಾಗಿ ದೂರದ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಬಳಕೆ ಮಾಡಿ ಹೇಳ್ತಕ್ಕಂಥದ್ದು. ಮೂಲ ಬಿಂದು ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ 2 ಪಾಯಿಂಟ್ ಸೇರುವಂತ ಭಾಗ 0,0 ಒರಿಜಿನ್ ಅಂತ ಕರಿತೀವಿ ನಾವು ಅದನ್ನ. ಇನ್ನೊಂದು ಬಿಂದು 3,4 ಕೊಟ್ಟಿರುವ 0,0ಯನ್ನ x1 y1 ಅಂತ ತಗೊಳ್ರಿ. ಕೊಟ್ಟಿರುವ ಒಂದು ಬಿಂದುವನ್ನ 3 x2, y2 ಅಂತ ತಗೊಳ್ರಿ. ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. x2 ಮೈನಸ್ x1 ಅಂತ ಹೇಳಿದ್ರೆ 3 ಮೈನಸ್ 0, y2 ಮೈನಸ್ y1 ಅಂದ್ರೆ 4 ಮೈನಸ್ 0. 3ರಲ್ಲಿ 0 ಹೋದ್ರೆ 3ರ ವರ್ಗ, 4ರಲ್ಲಿ 0 ಹೋದ್ರೆ 4ರ ವರ್ಗ. 3 3 9, 4 4 16. 16ಕ್ಕೆ 9 ಕೂಡಿದ್ರೆ 25. 25ಅನ್ನ ರೂಟ್ ಇಂದ ಹೊರಗೆ ತಗೊಂಡು ಬಂದ್ರೆ 5 ಬರುತ್ತೆ. ಸೊ ಅಲ್ಲಿಗೆ 5 ಮೂಲಮಾನ ಅಂತ ಹೇಳಿ ಬರ್ತದೆ. ಕೊಟ್ಟಿರುವ ಆಪ್ಷನ್ ಅಲ್ಲಿ 3ರಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ದಟ್ ಈಸ್ ದ ಆನ್ಸರ್. ಓಕೆನಾ? ಓಕೆ, ಇವತ್ತಿನ ದಿನ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಹಾಗೆ ಮಾಡಲ್ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಕರ್ನಾಟಕ ಟಿ ಎಕ್ಸಾಮ್ ಯಾವ ರೀತಿ ಕ್ವಶನ್ ಬರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕ್ವಶನ್ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.